ಹಾಯ್, ಹೇಗಿದ್ದೀರಾ ನನ್ನ ಪ್ರೀತಿಯ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ನಾನಿವತ್ತು ಒಂದು ಒಳ್ಳೆ ಟಾಪಿಕ್ಕೊಂದಿಗೆ ಬಂದಿದ್ದೇನೆ. ಅಂದರೆ ನಾನು ಹಾಕಿರೋ ತಂಬ್ಲೈನಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಇದು ಯಾವ ಟಾಪಿಕ್ ಅಂತಲೇ. ಮತ್ತೆ ಹೇಳೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೇನೆ. ಹೆಣ್ಣು ಮಕ್ಕಳ ಜೀವನ ಇಷ್ಟೇ ಅಲ್ವಾ ಅಲ್ವಾ ನಿಜ ಅಲ್ವಾ? ನಿಮಗೂ ಕೂಡ ಹಾಗನ್ಸುತ್ತಾ ಹೆಣ್ಣು ಮಕ್ಕಳ ಜೀವನ ಇಷ್ಟೇ ಅಂತ? ಮೊದಲನೇದಾಗಿ ಒಂದು ಹೆಣ್ಣು ಹುಡ್ತಾಳೆ ಅಂದಾಗ ಹುಟ್ಟಿದಿಂದ ಅವಳ ಜೀವನ ಸ್ಟಾರ್ಟ್ ಆಗುತ್ತೆ. ಆಕೆ ಒಂದು ತಾಯಿಯ ಗರ್ಭದಲ್ಲಿ ಆಕೆ ಜನಿಸ್ತಾಳೆ. ಜನಿಸಿದ ನಂತರ ಆಕೆಯ ಜೀವನ ಹೇಗಿರುತ್ತೆ ಅಂದರೆ, ನಿಮಗೂ ಕೂಡ ನೋಡಿರ್ತೀರ, ನೀವು ಕೂಡ ಅನುಭವಿಸ್ತಾ ಇರ್ತೀರ. ನಾವು ಹೇಳೋ ಒಂದು ಮಾತನ್ನು ಕೂಡ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಂತಲೂ ಅಂದ್ಕೊಳ್ತೇನೆ. ಆಕೆಯ ಜೀವನ ಒಂದು ಅತ್ಲಗೂ ಹೋಗೋಕ್ಕಾಗಲ್ಲ, ಇತ್ಲಗೂ ಇರೋಕ್ಕಾಗಲ್ಲ, ಆ ಥರ ಜೀವನದಲ್ಲಿ ಬದುಕ್ತಾ ಇರ್ತಾಳೆ. ಎಷ್ಟೊಂದು ಹೆಣ್ಮಕ್ಳನ್ನು ಕೂಡ ನಾನು ನೋಡಿದ್ದೇನೆ. ಆಕೆ ಹುಟ್ಟಿದ ತಕ್ಷಣವೇ ಕಷ್ಟ ಅಂತಲೇ ಹೇಳ್ತಾರೆ. ಆಕೆ ಒಂದು ಹೆಣ್ಣು ಹುಟ್ಟಿದಾಳೆ ಅಂದರೆ ಕಷ್ಟದಲ್ಲೇ ಈಕೆಯ ಜೀವನ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ತಾರೆ. ಆಕೆ ಏನೇ ಮಾಡಿದರೂ ಕೂಡ, ಆಕೆ ಏನೇ ಒಂದು ಯಾರೋ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾರೆ, ಒಬ್ಬ ಅಣ್ಣನ ಜೊತೆ ಆಗಲಿ ಇನ್ಯಾರೋ ಜೊತೆಗೋ ಗೊತ್ತಿರೋ ಪರಿಚಯ ಇರೋನ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ಆಕೆಗೆ ಒಂದು ಸಂಬಂಧವನ್ನು ಕಲ್ಪಿಸ್ತಾರೆ. ಈಗಿನ ಕಾಲದ ಜನರು, ಈಗಿನ ಕಾಲದಲ್ಲಿ ಸ್ವಲ್ಪ ಅದು ಕಡಿಮೆ ಆಗಿದೆ ಅಂತಲೇ ಹೇಳ್ತಾ ಇದ್ದೇನೆ. ಅವಾಗೆಲ್ಲ ಏನು ಮಾಡ್ತಾ ಇದ್ರಪ್ಪ ಅಂದರೆ ತುಂಬ ಅನುಮಾನ ಪಡ್ತಾಯಿದ್ರು ಒಂದು ಹೆಣ್ಣಿನ ಮೇಲೆ. ಯಾರ ಜೊತೆನೋ ಮಾತಾಡ್ತಾಯಿದ್ರು, ಸ್ವಂತ ರಿಲೇಷನ್ಸ್ ಜೊತೆ, ಅಣ್ಣರಿಗೂ ಅಥವಾ ರಿಲೇಷನ್ ಜೊತೆ ಮಾತಾಡ್ತಾ ಇದ್ರು ಕೂಡ ಅನುಮಾನದಿಂದ ನೋಡ್ತಾಯಿದ್ರು, ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾಯಿದ್ರು. ಅದು ಆಕೆಗೆ ಮಾತ್ರ ಗೊತ್ತಿರ್ತಿರ್ಲಿಲ್ಲ, ಇಡೀ ಊರಿಗೆ ಪ್ರಚಾರ ಮಾಡ್ತಾಯಿದ್ರು. ಆಕೆಯ ವ್ಯಕ್ತಿತ್ವ ಬಗ್ಗೆ ಇಡೀ ಊರಿಗೆ ಸಾರ್ತಾಯಿದ್ರು ಅಲ್ವಾ? ನಿಮ್ಮ ಊರಲ್ಲೂ ಇದೇ ಥರ ನಡೀತಾ ಇದೆನಾ? ಒಂದು ಹೆಣ್ಣಿಗೆ ಯಾವ ರೀತಿ ರೆಸ್ಪೆಕ್ಟ್ ಇರಬೇಕಪ್ಪ ಅಂದರೆ, ಅವಳನ್ನು ಪ್ರೊಟೆಕ್ಟ್ ಅಂದರೆ ಅವಳೆಲ್ಲೋ ಹೋಗ್ತಿದ್ದಾಳೆ ಅಂದರೆ ಅವಳನ್ನು ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ ರೆಸ್ಪೆಕ್ಟ್ ಇರಬೇಕು. ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಯಾರು ಕೂಡ. ನೆಕ್ಸ್ಟು ಆಕೆ ಬೆಳೆದು ದೊಡ್ಡಳಾದಮೇಲೆ ಒಂದು ಮನೆಗೆ ಆಕೆ ಸೊಸೆಯಾಗಿ ಹೋಗ್ತಾಳೆ. ಆ ಸೊಸೆಯಾಗಿ ಹೋಗ್ತಾಳಲ್ವಾ, ಆ ಜರ್ನಿ ಇದೆಯಲ್ಲ, ಒಬ್ಬೊಬ್ಬರ ಜೀವನದಲ್ಲಿ ಒಳ್ಳೆಯದಾಗಿರುತ್ತೆ, ಒಬ್ಬೊಬ್ಬರು ಜೀವನದಲ್ಲಿ ಕೆಟ್ಟದಾಗ್ತಾ ಹೋಗುತ್ತೆ. ಎಷ್ಟೊಂದು ಅತ್ತೆಯರು ತುಂಬ ಕಾಟ ಕೊಡ್ತಾ ಇರ್ತಾರೆ, ಗಂಡನೂ ಕೂಡ ಕಾಟ ಕೊಡ್ತಾ ಇರ್ತಾರೆ. ಆಕೆಯ ಮನೆ ಎಲ್ಲಿದೆ? ನನ್ನ ಕ್ವಶನ್ಸ್. ಆಕೆಯ ಮನೆ ಎಲ್ಲಿದೆ? ಎಲ್ಲೋ ಹುಡ್ತಾಳೆ, ಎಲ್ಲೋ ಬೆಳಿತಾಳೆ, ಕೊನೆಗೆ ಎಲ್ಲೋ ಹೋಗಿ ಸಾಯ್ತಾಳೆ ಅಲ್ವಾ? ಇಷ್ಟೇನಾ ಹೆಣ್ಮಕ್ಳು ಜೀವನ? ನೀವು ನಂಬ್ತೀರಾ? ಎಷ್ಟೊಂದು ಮನೆಯಲ್ಲಿ ವರದಕ್ಷಿಣೆ ಕಿಲುಕುರ ಅಂತ ಹೇಳಿ ವರದಕ್ಷಿಣೆಯನ್ನು ಕೊಟ್ಟಿಲ್ಲ ಇವರು ಅಂತ ಆ ಹೆಣ್ಣಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಅಲ್ವಾ? ಟಾರ್ಚರ್ ಕೊಟ್ಟು ಆ ಹೆಣ್ಣಿಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾರೆ. ಈಗೂ ಕೂಡ ಆ ಪದ್ಧತಿ ಇದೆ. ಆ ಪದ್ಧತಿಯನ್ನು ಯಾವಾಗ ನಿಲ್ಲಿಸ್ತಾರೋ ಆವಾಗ ಹೆಣ್ಣುಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯನೂ ಸಿಗುತ್ತೆ. ಇವಾಗ ಮದುವೆ ಆಗಿ ಹೋದ್ಮೇಲೆ ಆ ಅತ್ತೆ ಮಾವ ಗಂಡ ಎಲ್ಲರೂ ಆಕೆಗೆ ಸಪೋರ್ಟಲ್ಲಿದ್ದರೆ ಆ ಹೆಣ್ಣಿನ ಭವಿಷ್ಯ ಚೆನ್ನಾಗಿರುತ್ತೆ. ಯಾರೂ ಕೂಡ ಆಕೆಯ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಆ ಹೆಣ್ಣಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಲ್ವಾ? ನಿಮ್ಮ ಅಕ್ಕ ತಂಗಿಯರು ಹೇಗೆ ನಿಮಗೆ ಪ್ರೀತಿಯನ್ನು ಕೊಡ್ತಿರೋ ಅದೇ ಥರ ನಿಮ್ಮ ಮನೆಗೆ ಬಂದಿರತಕ್ಕಂತಹ ಹೆಣ್ಣಿಗೆ, ಓಕೆನಾ, ನಿಮ್ಮ ಮನೆಗೆ ಬಂದಿರತಕ್ಕಂತಹ ಆ ಹೆಣ್ಣು ಮಗುವಿಗೆ ಅಷ್ಟೇ ಪ್ರೀತಿಯನ್ನು ಕೊಡಿ. ನಿಮಗೆ ಪ್ರೀತಿಯನ್ನು ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ರೆಸ್ಪೆಕ್ಟನ್ನು ಕಳ್ಕೊಳ್ದೇ ಇರೋ ಥರ ಮಾಡಬೇಡಿ. ರೆಸ್ಪೆಕ್ಟನ್ನು ಕೊಡಿ ಆದಷ್ಟು. ಆ ರೆಸ್ಪೆಕ್ಟ್ ಯಾವ ರೀತಿ ಇರಬೇಕಪ್ಪ ಅಂದರೆ, ಏನೇ ತಪ್ಪನ್ನು ಮಾಡಿದರೆ ಒಬ್ಬಳು ಇದ್ದಾಗ ಮಾತ್ರ ಅದನ್ನು ಹೇಳಬೇಕು. 4 ಜನದ ಮುಂದೆ ಆಕೆಗೆ ಅವಮಾನ ಮಾಡಬಾರ್ದು ಅಲ್ವಾ? 4 ಜನಗಳ ಮಧ್ಯೆ ಆಕೆಗೆ ಅವಮಾನ ಮಾಡಿದರೆ ಅದಕ್ಕಿಂತ ದ್ವೇಷ ಇನ್ನೇನೂ ಇಲ್ಲ. ಆಕೆಗೆ 4 ಜನರ ಮುಂದೆ ಪ್ರೀತಿಯನ್ನು ಕೊಡಬೇಕು. 4 ಜನರ ಮುಂದೆ ಆಕೆಗೆ ಸನ್ಮಾನ ಸಿಕ್ಕಂಗೆ ಅಂತ ಆಗುತ್ತೆ ಅಲ್ವಾ? ದಯವಿಟ್ಟು ಒಂದು ಹೆಣ್ಣಿಗೆ ತನ್ನದೇ ಆದ ಕೆಲವು ಹೆಣ್ಮಕ್ಳಿಗೆ ಗಂಡನ ಮನೆ ಕಿರುಕುಳ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಸಮಾಜದ ಕಿರುಕುಳ. ಇನ್ನು ಯಾರಿಗಪ್ಪ ಅಂದರೆ, ಗಂಡ ಇಲ್ದಿರೋತಕ್ಕಂತಹ ಹೆಣ್ಣು ಮಕ್ಕಳಿಗೆ ಇರ್ತಾರಲ್ವ, ಆ ಗಂಡ ಇಲ್ದಿರೋ ಹೆಣ್ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಅಂದರೆ, ಯಾರ ಜೊತೆನೂ ಆ ವ್ಯಕ್ತಿ ಆ ಮಹಿಳೆ ಮಾತಾಡೋಂಗೆ ಇರಲ್ಲ. ಮಾತಾಡಿದ್ಲು ಅಂದರೆ ಅವನಿಗೂ ಏನೋ ಇದೆ ಅನ್ನೋದನ್ನು ಪ್ರೂವ್ ಮಾಡಿಬಿಡ್ತಾರೆ. ಆಕೆಗೆ ಅವನಿಗೂ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸಮಾಜ ಅನ್ನೋದಿರುತ್ತಲ್ವ, ಈ ಸಮಾಜ ಒಂದು ಒಳ್ಳೆ ಕಪ್ಪು ಚುಕ್ಕೆಯನ್ನು ತಂದು ಕೊಟ್ಬಿಡುತ್ತೆ ಆಕೆ
ಅಲ್ವಾ? ನೀವು ಕೂಡ ನೋಡಿದ್ದೀರ ಅಲ್ವಾ ಈ ಥರ ವಿಚಾರಗಳನ್ನು? ದಯವಿಟ್ಟು ಆದಷ್ಟು ನಿಮ್ಮ ಮನೆಯ ಹೆಣ್ಮಕ್ಳು ಹೇಗೋ ಅದೇ ಥರ ಬೇರೆಯವರ ಹೆಣ್ಣು ಮಕ್ಕಳನ್ನು ಅದೇ ಥರ ಗೌರವದಿಂದ ನೋಡ್ಕೋಬೇಕು. ಆಕೆಗೆ ಬೇರೆ ಯಾರೂ ಇರೋದಿಲ್ಲ, ನೀವೇ ಅವರಿಗೆಲ್ಲ, ನಿಮ್ಮಿಂದನೇ ಅವರು, ಓಕೆನಾ? ಆ ಹೆಣ್ಣಿಗೆ ನೀವು ಸ್ವಲ್ಪ ಪ್ರೀತಿ ಕೊಡಿ ಸಾಕು, ಸಾಯೋವರೆಗೂ ನಿಮ್ಮ ಜೊತೆಯಾಗೇ ಇರ್ತಾಳೆ ಅವಳು, ಅಲ್ವಾ? ನೀವು ಎಷ್ಟು ಸ್ವಲ್ಪ ಪ್ರೀತಿ ಕೊಟ್ಟರೆ, ನೀನು 10% ಪ್ರೀತಿ ಕೊಟ್ಟರೆ ಅವಳು 99.9 ಇಂಥ ಜಾಸ್ತಿನೇ ಪ್ರೀತಿ ಕೊಡ್ತಾಳೆ ಆಕೆ. ಬೇಕಿದ್ರೆ ಇವತ್ತಿಂದ ನೋಡಿ ಪ್ರೀತಿ ಮಾಡಿ. ನಿಮ್ಮ ಹೆಂಡತಿನೇ ಆಗಲಿ, ನಿನ್ನ ತಾಯಿನೇ ಆಗಲಿ, ನಿನ್ನ ಫ್ಯಾಮಿಲಿಯಲ್ಲಿ ಯಾವುದೇ ಹೆಣ್ಣು ಮಕ್ಕಳಿದ್ದರೂ ಕೂಡ ಇವತ್ತಿಂದ ನೀವು ಪ್ರೀತಿ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾದೇ ಆಗುತ್ತೆ. ಹೆಣ್ಣಿನ ಶಾಪ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ನಮ್ಮ ಹಿರಿಯರು, ತಿಳಿದಂತಹ ವ್ಯಕ್ತಿಗಳು ಹೇಳ್ತಾರೆ. ಹೆಣ್ಣಿನ ಶಾಪ ಮಹಾಪಾಪ ಅಂತಲೂ ಕೂಡ ಹೇಳ್ತಾರೆ. ಅದನ್ನು ತಲೆಯಲ್ಲಿಟ್ಕೊಂಡು ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಕೊಡಿ ಆದಷ್ಟು, ಓಕೆನಾ? ರೆಸ್ಪೆಕ್ಟನ್ನು ಯಾರಿಗೆ ಕೊಡ್ತೀರೋ ಆ ದೇವರು ನಿಮಗೆ ಸದಾ ನಿಮ್ಮನ್ನು ಕಾಯ್ತಾ ಇರ್ತಾನಂತೆ. ಭೂತಾಯಿನೂ ಕೂಡ ಒಂದು ಹೆಣ್ಣು ಅಲ್ವಾ? ನಾವಿವಾಗ ಒಂದು ಹೊಲನ ಪೂಜೆ ಮಾಡ್ತೀವಿ, ವರ್ಷ ನಮ್ಮ ಹೊಲಗಳನ್ನು ಪೂಜೆ ಮಾಡ್ತೇವೆ, ಆ ಭೂತಾಯಿಯನ್ನು ಸ್ಮರಿಸ್ತೇವೆ. ಏನಕ್ಕೆ? ಆಕೆ ಕೂಡ ಹೆಣ್ಣು. ಆ ತಾಯಿ ಮುನಿಬಾರ್ದಂತೆ, ಆ ತಾಯಿ ಮುನ್ಸ್ಕೋಬಾರ್ದಂತೆ. ಮುನ್ಸ್ಕೊಂಡ್ಲು ಅಂದರೆ ನಮಗೆ ಫಲ ಸಿಗೋದಿಲ್ಲಂತೆ. ಸೊ ಹಾಗಾಗಿ ಆ ತಾಯಿಗೆ ಶಾಂತಿ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವು ಪೂಜೆ ಮಾಡ್ತೀವಿ ಅಲ್ವಾ ವರ್ಷ. ಸೊ ಅದೇ ಥರ ಒಂದು ಹೆಣ್ಣು ಕೂಡ ಹಾಗೇನೆ ಅಲ್ವಾ? ಸೊ ರೆಸ್ಪೆಕ್ಟ್ ಕೊಡಿ, ಪ್ರೀತಿ ಮಾಡಿ, ಒಳ್ಳೆಯದಾಗುತ್ತೆ. ದೇವ್ರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ಆವಾಗಿನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಗಂಡ ಸತ್ತರೆ ಹೆಂಡತಿನೂ ಸಾಯಬೇಕಿತ್ತಂತೆ. ನೋಡಿ, ಅವಾಗಿಂತ ಸ್ವಲ್ಪ ಬೆಟರ್ ಆಗಿದೆ ಅಲ್ವಾ? ಗಂಡ ಸತ್ತಿದ್ದಾನೆ ಅಂದ ತಕ್ಷಣ ಈಗ ಹೆಂಡತಿಗೆ ಸಾಯಬೇಕು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ, ಏನೂ ಇಲ್ಲ. ಆದರೂ ಈ ವ್ಯಕ್ತಿಗಳು ಹಾಗೆ ನಡ್ಕೊಳ್ತಾ ಇದ್ದಾರೆ. ಸಮಾಜ ಚೇಂಜ್ ಆಗಿದೆಯಲ್ಲ ಗೊತ್ತಿಲ್ಲ, ಆದರೆ ವ್ಯಕ್ತಿತ್ವ ಮಾತ್ರ ಚೇಂಜ್ ಮಾಡ್ಕೋಬೇಕು ನಾವೆಲ್ಲರೂ ಕೂಡ. ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆದರೆ ಮಿಡ್ನೈಟಲ್ಲಿ ಒಂದು ಹೆಣ್ಣು ಹೊರಗೆ ಹೋಗಿ ಧೈರ್ಯವಾಗಿ ಬರೋ ಶಕ್ತಿ ಇದೆನಾ ಯಾರಿಗಾದರೂ? ಮಿಡ್ನೈಟಲ್ಲಿ ಅಥವಾ ವರ್ಕ್ ಪ್ರೆಷರ್ ಮುಗಿಸ್ಕೊಂಡು ನೈಟಲ್ಲಿ ಬರೋ ಶಕ್ತಿ ಬರೋಕ್ಕಾಗುತ್ತಾ? ಅಷ್ಟು ಸಮಾಜ ಮುಂದುವರೆದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಣ್ಮಕ್ಳಿನ ವಿಚಾರದಲ್ಲಿ ಮುಂದುವರೆದಿಲ್ಲ. ನನ್ನ ಪ್ರಕಾರ ಮುಂದುವರೆದಿಲ್ಲ. ಕೆಲವೊಬ್ಬರು ಹೆಣ್ಮಕ್ಳನ್ನ ತುಂಬ ರಕ್ಷಣೆ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೋಡಿದ್ದೇನೆ. ಇನ್ನು ಕೆಲವೊಬ್ಬರು ಹೆಣ್ಮಕ್ಳನ್ನ ಮಿಸ್ಯೂಸ್ ಕೂಡ ಮಾಡ್ಕೊಳ್ತಿದ್ದಾರೆ, ಅದನ್ನು ಕೂಡ ನೋಡಿದ್ದೇನೆ. ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದದು ಅಲ್ವಾ? ನೀವು ಯಾವ ರೀತಿ ಇರ್ತೀರೋ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಇವಾಗ ಮದುವೆ ಆಗಿ ಆ ಜೀವನವನ್ನು ನಡೆಸ್ತಾ ಇರ್ತಾರೆ. ಸೊ ಅಲ್ಲಿ ಆ ವ್ಯಕ್ತಿಗೆ, ಆ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಎಸ್ಪೆಷಲಿ, ನಿಮಗೇನಾದರೂ ಆ ಜಾಗದಲ್ಲಿ ಟಾರ್ಚರ್ ಅನ್ನಿಸ್ತು, ಅವರು ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ, ಅವರು ನಿಮಗೆ ತುಂಬ ದ್ರೋಹ ಮಾಡ್ತಿದ್ದಾರೆ ಅಂದರೆ ಆ ಸ್ಥಾನದಲ್ಲಿ, ಆ ಜಾಗದಲ್ಲಿ ದಯವಿಟ್ಟು ನಿಂತ್ಕೋಬೇಡಿ. ಆ ಜಾಗಕ್ಕೆ ನೀವು ಹೋಗಲೇಬೇಡಿ. ಮದುವೆ ಆಗಿದೆ, ಅಪ್ಪ ಅಮ್ಮ ನಮ್ಮನ್ನು ಏನು ಅಂದ್ಕೊಳ್ತಾರೋ, ಅಪ್ಪ ಅಮ್ಮ ನಮ್ಮನ್ನು ಪಾಪ ಪ್ರೀತಿಯಿಂದ ಮದುವೆ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿಕೊಂಡು ನೀವು ನೋವನ್ನು ಅನುಭವಿಸ್ಬೇಡಿ, ಓಕೆನಾ? ಅಪ್ಪ ಅಮ್ಮ ನಿಮ್ಮ ಮದುವೆ ಮಾಡಿ ಕಳಿಸಿದ್ದಾರೆ ಅಂದರೆ ಅವ್ನಿಗೆ ಖುಷಿಯಾಗಿರಲಿ ಅಂತಲೇ ಮಾಡಿರ್ತಾರೆ. ಬಟ್ ನೀವು ಆ ಜಾಗದಲ್ಲಿ ಖುಷಿ ಇಲ್ಲ ಬಿಟ್ಟರೆ ಸೊ ವಾಪಸ್ ಬಂದುಬಿಡಿ, ಹೊರಟ್ಬಿಡಿ ಆ ಜಾಗ ಬೇಡ ನಿಮಗೆ. ಪ್ರೀತಿ ಎಲ್ಲಿ ಸಿಗುತ್ತೋ ಆ ಜಾಗದಲ್ಲಿರಿ. ನಿಮಗೆ ಪ್ರೀತಿ ಎಲ್ಲಿ ಸಿಗೋದಿಲ್ಲ ಆ ಜಾಗದಲ್ಲಿ ಒಂದು ಕ್ಷಣ ಇರಬೇಡಿ. ನಾನು ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೇಳ್ತಾ ಇರೋದು, ಆ ಜಾಗದಲ್ಲಿ ದಯವಿಟ್ಟು ಇರಬೇಡಿ. ಅವಮಾನ ಮಾಡ್ತಿದ್ದಾರೆ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ, ನಿಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಆ ಜಾಗದಲ್ಲಿ 5 ನಿಮಿಷ ಅಲ್ಲ 5 ಸೆಕೆಂಡು ಕೂಡ ಇರಬೇಡಿ. ಈ ದೇಶನೇ ಆಗಲಿ ಇದಾಗಲಿ ತುಂಬ ಪ್ರಶಾಂತವಾಗಿದೆ ಅಲ್ವಾ? ಆದಷ್ಟು ಹೊರಗೆ ಬನ್ನಿ, ಮುಂದೆ ಬನ್ನಿ, ಅಷ್ಟೇ ನಾನು ಹೇಳೋದು. ಅವರು ಯಾರಿಗೂ ಇದು ಮಾಡೋಕ್ಕೋಸ್ಕರ, ಯಾರಿಗೂ ಮೆಚ್ಚಕ್ಕೋಸ್ಕರ ನೀವು ಕೆಲಸ ಮಾಡ್ಕೋಬೇಡಿ. ನೀವನ್ನ ನೋವನ್ನು ಅನುಭವಿಸ್ಕೊಳ್ತಾ ನಿಮ್ಮ ಜೀವನವನ್ನು ಕಳಿಬೇಡಿ ದಯವಿಟ್ಟು. ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದೇನೆ. ಇನ್ನು ಕೆಲವೊಂದು ಹೆಣ್ಮಕ್ಳು ತುಂಬ ಖುಷಿಯಾಗಿದ್ದಾರೆ, ಎಸ್ಪೆಷಲಿ ನನ್ನ ಥರನೇ ಅಂತಲೇ ಹೇಳ್ಬೋದು. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದೇ ಥರ ಲೈಫ್ ಎಲ್ಲ ಹೆಣ್ಮಕ್ಳಿಗೂ ಸಿಗಬೇಕು. ಹೆಣ್ಮಕ್ಳು ಅಂದರೆ ಭೂತಾಯಿಗೆ ಹೋಲಿಸ್ತಾರೆ ಅಂತ ಆವಾಗಲೇ ಹೇಳಿದ್ದೆ ಅಲ್ವಾ? ಸೊ ಅದೇ ಥರ ನೀವು ಇವಾಗ ಫಾರ್ಮರ್ ಆಗಿದ್ದೀರಾ ಅಂದ್ಕೊಳ್ಳಿ. ಫಾರ್ಮರ್ ಆಗಿದ್ದಾಗ
ನೀವು ಭೂತಾಯಿನ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ಅನ್ನೋದು ನಿಜ ಆಗಿದ್ದರೆ ಒಂದು ಹೆಣ್ಣಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟಿರ್ತೀರ, ಖಂಡಿತ ಕೊಟ್ಟಿರ್ತೀರ ನೀವು. ಅದನ್ನೇ ನಾನು ಹೇಳ್ತಾ ಇರೋದು. ಹೆಣ್ಣು ಹೊನ್ನು ಮಣ್ಣು ಯಾಕೆ ಅಲ್ವಾ ಇದು? ಅಷ್ಟೇ ರೀತಿ ಮಾಡಿರ್ತಾರೆ ಅದನ್ನು. ಭೂತಾಯಿನೂ ಒಂದು ಹೆಣ್ಣು ಅಂತ ನಂಬೋ ನೀವು ಇರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಯಾಕೆ ನಂಬೋದಿಲ್ಲ ನೀವು ಅಲ್ವಾ? ನಂಬೇಕಲ್ವಾ? ಕೆಲವೊಂದು ವಿಚಾರಗಳನ್ನು ನಂಬೇಕಾಗುತ್ತೆ. ಹಾಗೆ ನನ್ನ ಮಾತಿನಲ್ಲಿ ಯಾವುದಾದ್ರೂ ಒಂದು ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ನನ್ನ ನೇಮು ಬಂದುಬಿಟ್ಟು ಪಾಸಿಟಿವ್ ಸಹನಾ ಅಂತ ನನ್ನ ಯೂಟ್ಯೂಬ್ ಚಾನಲ್ಲು. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರ ವೀಡಿಯೋನ ಫುಲ್ಲು ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಹಾಕಿಬಿಡಿ. ಅರ್ಧ ವೀಡಿಯೋ ನೋಡಿ ಅರ್ಧ ಹಾಕಿದರೆ ನಾವು ಇಷ್ಟೊಂದು ಎಫರ್ಟ್ ತೊಗೊಂಡು ಮಾಡಿರ್ತೇವೆ ಅಲ್ವಾ, ಅದು ಸಾರ್ಥಕ ಆಗಬೇಕು ಅಂದರೆ ನೀವು ಫುಲ್ ವೀಡಿಯೋ ನೋಡಿ ನಮಗೆ ವಾಚ್ ಮಾಡಬೇಕು. ದಯವಿಟ್ಟು ಆ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಪ್ರೀತಿಯ ಆಭಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಖುಷಿಯಾಗಲಿ. ಇನ್ನು ಹೊಸ ವರ್ಷ ಬರ್ತಾ ಇದೆ, ನಿಮ್ಮ ಜೀವನದಲ್ಲೂ ಕೂಡ ಹೊಸ ವರ್ಷವನ್ನು ತುಂಬಿಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್ ಆಲ್. ಬಾಯ್.